Hello students, the topic of this session is number systems. In number systems, we have two categories like non-positional number system and positional number system. Non-positional number system alli we do not consider the exact position of the numbers. We just keep on counting. In the earlier days, people used to count using some pebbles or sticks like that. Here nowadays or in from previous century we are making use of positional number systems. In a positional number system there are only a few symbols called digits. These symbols represent different values depending on the position they occupy in a number. ಒಂದು ನಂಬರಲ್ಲಿ 3 ಇಂಪಾರ್ಟೆಂಟ್ ಪಾರ್ಟ್ಸ್ ಇರುತ್ತೆ ಒಂದು ಸೆಟ್ ಆಫ್ ನಂಬರಲ್ಲಿ. ಫಾರ್ ಎಕ್ಸಾಂಪಲ್, ದೇರ್ ಇಸ್ ಎ ನಂಬರ್ ಕಾಲ್ಡ್ ಆಸ್ 2586. ಇಟ್ ಈಸ್ ಹಿಯರ್ 2586 ಅಂತ ಒಂದು ನಂಬರ್ ಇದೆ. ಇದರಲ್ಲಿ ಯು ಹ್ಯಾವ್ 3 ಇಂಪಾರ್ಟೆಂಟ್ ಪಾರ್ಟ್ಸ್. ಒನ್ ಈಸ್ ದಿ ಡಿಜಿಟ್ ಇಟ್ ಸೆಲ್ಫ್. 2586 ಅನ್ನೋ ನಂಬರು, that is the main thing. Second main thing is the position of the digit in the number. 2586 alli we have 4 digits. 4 digits alli the position of each number, each digit has to be identified. That is the second important thing. Third important thing is the total number of digits available in the number that decides the base of the number. Base of the number andre we have learned from school days. Base of decimal number is 10 ಅಂತ ಹೇಳ್ತೀವಿ. ಮತ್ತೆ ಅದಕ್ಕೆ ಪೊಸಿಷನಿಂಗ್ ಆಗ್ತಾ ಬರ್ತೀವಿ. ನಾವು ಸ್ಟಾರ್ಟಿಂಗ್ ಮ್ಯಾಥಮೆಟಿಕ್ಸ್ ಕಲಿಬೇಕಾದ್ರೆ ವಿ ಹ್ಯಾವ್ ಲರ್ನ್ಡ್ ದಿಸ್ ಒನ್ ಇನ್ ದಿ ಸ್ಕೂಲ್ ಡೇಸ್. ಏನು, ಫಾರ್ ದಿ ನಂಬರ್ 2586 ಫಾರ್ ಎಕ್ಸಾಂಪಲ್, ನಾವು ಪೊಸಿಷನಿಂಗ್ ಆಗ್ತಾ ಹೋದ್ರೆ, ಸಪೋಸ್ ಫಾರ್ ದಿ ಲಾಸ್ಟ್ ಡಿಜಿಟ್ 6 ನಾನು ಪೊಸಿಷನ್ ಹಾಕ್ತೀನಿ ಅಂದ್ರೆ ಮಲ್ಟಿಪ್ಲೈ 6 ವಿತ್ ದಿ ಬೇಸ್. ಬೇಸ್ ಏನು 10 ಇದೆ ಫಾರ್ ದಿ ಡೆಸಿಮಲ್ ನಂಬರ್, ಟು ದಿ ಪವರ್ 0. ಈ ಪವರ್ಸ್ ಹೇಗೆ ಹಾಕೋದು ಆಮೇಲೆ ಹೇಳೋಣ. ಫಸ್ಟ್ ಐ ವಿಲ್ ಮೂವ್ ಆನ್ ಟು ಮಲ್ಟಿಪ್ಲೈಯಿಂಗ್ ಈಚ್ ಡಿಜಿಟ್ ವಿತ್ ದಿ ಬೇಸ್. ನೋಡಿ, ಲಾಸ್ಟ್ ಡಿಜಿಟ್ 6 10 ಇಂದ ಮಲ್ಟಿಪ್ಲೈ ಆಗಿದೆ. ಲಾಸ್ಟ್ ಬಟ್ 1 ಡಿಜಿಟ್ ಅಗೈನ್ 10 ಇಂದ ಮಲ್ಟಿಪ್ಲೈ ಆಗಿದೆ. 5 ಇಂಟು 10, 2 ಇಂಟು 10. ಈ 10 ಏನಕ್ಕೆ ಹಾಕ್ತಾ ಇದ್ದೀನಿ ಅಂದರೆ ಇಟ್ ಈಸ್ ದಿ ಬೇಸ್ ಅಂತ. ವಿ ನೋ ದಿ ಡೆಸಿಮಲ್ ನಂಬರ್ ಸಿಸ್ಟಮ್ ಬೇಸ್ ಇಸ್ 10 ಅಂತ. ಸೊ ಪವರ್ಸ್ ಹಾಕೊಳ್ತಾ ಬರಬೇಕು. ಪವರ್ಸ್ ಎಲ್ಲಿ 10 ಟು ದಿ ಪವರ್ ಸಮ್ ವ್ಯಾಲ್ಯೂ. ಇಲ್ಲಿಂದ ಪವರ್ ಲಾಸ್ಟ್ ಡಿಜಿಟ್ ಬೇಸ್ಗೆ ಪವರ್ ಆಗ್ತಾ ಬರಬೇಕು. 10 ಟು ದಿ ಪವರ್ 0 ಆಯಿತು. ಈ ಡಿಜಿಟ್ಗೆ 1 ಹಾಕಬೇಕು. ಇಲ್ಲಿ 2, ಇಲ್ಲಿ 3. ಈ ರೀತಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. 10 ಟು ದಿ ಪವರ್ 0 ಇಸ್ 1. ಸೊ 6 ಇಂಟು 1 ಎಷ್ಟು? ದಟ್ ಈಸ್ 6. 10 ಟು ದಿ ಪವರ್ 1 ಇಸ್ 10 ಇಟ್ ಸೆಲ್ಫ್. 8 ಇಂಟು 10, 80. ಇದು 0th ಪೊಸಿಷನ್, ಇದು 10th ಪೊಸಿಷನ್, ಇದು 100th ಪೊಸಿಷನ್, ಇದು 1000th ಪೊಸಿಷನ್ ಅಂತ ನಾವು ಕಲ್ತಿದ್ದೀವಿ ನಂಬರ್ ಸಿಸ್ಟಮ್ ಅಲ್ಲಿ. ನೆಕ್ಸ್ಟ್ 100th ಪೊಸಿಷನ್ ಅಲ್ಲಿ ಬಂದ್ರೆ 10 ಇಂಟು 10, 10 ಸ್ಕ್ವೇರ್ ಏನಾಗುತ್ತೆ 100. 100 ಇಂಟು 5, 500. 10 ಕ್ಯೂಬ್ ಇದು 10 ಇಂಟು 10 ಇಂಟು 10, 1000. 1000 ಇಂಟು 2, 2000. ಇದಿಷ್ಟು ಆಡ್ ಮಾಡಿದ್ರೆ ಫಸ್ಟ್ 6 0th ಪೊಸಿಷನ್ ಅಲ್ಲಿದೆ, ಯೂನಿಟ್ ಪೊಸಿಷನ್. ಇದು 10th ಪೊಸಿಷನ್, ಇದು 100th ಪೊಸಿಷನ್, ಇದು 1000th ಪೊಸಿಷನ್. ಇದಿಷ್ಟು ಆಡ್ ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ 2586 ಆಸ್ ದಿ ನಂಬರ್. ಸೊ ದಿಸ್ ಈಸ್ ದಿ ಪೊಸಿಷನಲ್ ನಂಬರ್ ಸಿಸ್ಟಮ್ ವಿ ಹ್ಯಾವ್ ಲರ್ನ್ಡ್ ವೆನ್ ವಿ ಸ್ಟಾರ್ಟೆಡ್ ಲರ್ನಿಂಗ್ ದಿ ಮ್ಯಾಥಮೆಟಿಕ್ಸ್. ಕಂಪ್ಯೂಟರ್ಸು ಈ ರೀತಿ ಒಂದು ಡೆಸಿಮಲ್ ನಂಬರ್ಸ್ ಏನಿರುತ್ತೆ, you can observe here in this decimal base system
we have the numbers 0, 1, 2, 3, 4, 5, 6, 7, 8, 9. ಇಷ್ಟು ನಂಬರ್ಸ್ ಏನಿದೆ 10ಗೆ ಹೋಗ್ತಾ ಇಲ್ಲ ನೋಡಿ. ಯಾಕಂದ್ರೆ 10 ನಾನು 1 ಮತ್ತೆ 0 ಕಂಬೈನ್ ಮಾಡಿ 10 ತಗೋಬಹುದು. 11 ತಗೋಬೇಕು ಅಂತಂದ್ರೆ 1ನ 2 ಟೈಮ್ಸ್ ಹಾಕಿದ್ರೆ 11 ಆಗುತ್ತೆ. 12 ತಗೋಬೇಕು ಅಂದ್ರೆ 1 9 2 ಕಂಬೈನ್ ಮಾಡಬೇಕು. 9000 ಬೇಕಂದ್ರೆ ಈ 9ನ ಮತ್ತೆ 3 ಟೈಮ್ ಇದೇ 0 ಹಾಕಿದ್ರೆ 9000 ಸಿಗುತ್ತೆ. 50 ಲ್ಯಾಕ್ ಅಂದ್ರೂ 5 ಹಾಕಿ ನಾನು ಇದನ್ನ 5 ಟೈಮ್ ಝೀರೋಸ್ ಹಾಕಿದ್ರೆ 6 ಝೀರೋಸ್ ಹಾಕಿದ್ರೆ 5 ಝೀರೋಸ್ ಲ್ಯಾಕ್ಗೆ ಒಂದು ಎಕ್ಸ್ಟ್ರಾ 0 50 ಜೊತೆಗೆ ಬರೋ ಅಂಥದ್ದು. ಸೊ ಇಲ್ಲಿ ಆ ಲ್ಯಾಕ್ಸ್ ಆಫ್ ರೇಂಜಲ್ಲಿ ಇದ್ರು ಡಿಜಿಟ್ಸು ಅಥವಾ ಸಿಂಗಲ್ ಡಿಜಿಟ್ ಇರಲಿ, ಅದು 10 ಇರಲಿ 11 ಇರಲಿ, ನಾನು 0 ಮತ್ತೆ 9 ಕಾಂಬಿನೇಷನ್ ಅಲ್ಲೇ ಅದನ್ನ ಕ್ರಿಯೇಟ್ ಮಾಡಬಹುದು. ಅದಕ್ಕೆ ನಿಮ್ಮ ಕೀಬೋರ್ಡಲ್ಲಿ ಯು ಕ್ಯಾನ್ ಅಬ್ಸರ್ವ್ ನ್ಯೂಮರಿಕ್ ಡಿಜಿಟ್ಸ್ 0 ಇಂದ 9 ವರೆಗೆ ಮಾತ್ರ ಇರುತ್ತೆ ಕಂಪ್ಯೂಟರ್ ಕೀಬೋರ್ಡಲ್ಲಿ. ಸೊ ಈ ಡೆಸಿಮಲ್ ನಂಬರ್ ಸಿಸ್ಟಮ್ if you count these numbers 0, 1, 2, 3, 4, 5, 6, 7, 8, 9 ಟೋಟಲಿ 10 ನಂಬರ್ಸ್ ಇದೆ. ಅದಕ್ಕೆ ಈ ನಂಬರ್ದು ಬೇಸ್ 10 ಅಂತ ತಗೊಂಡಿರೋದು ನಾನು. ಸೊ ದಿಸ್ ಈಸ್ ಅಬೌಟ್ ಡೆಸಿಮಲ್ ನಂಬರ್ ಸಿಸ್ಟಮ್ ದಟ್ we have learned in the starting classes of mathematics in the school days. ಈಗ for the computer, since it understands only machine language or the binary number system, binary position ನಾವು ನೋಡ್ಕೋಬೇಕಾಗತ್ತೆ. ಹಿಯರ್ ಯು ಹ್ಯಾವ್ ಬೈನರಿ ನಂಬರ್ ಸಿಸ್ಟಮ್. ಈ ಬೈನರಿ ನಂಬರ್ ಸಿಸ್ಟಮ್ನ ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳೋ ಅಂಥದ್ದು. ಅದಕ್ಕೆ ಯು ಹ್ಯಾವ್ ಎ ಟಾಪಿಕ್ ಕಾಲ್ಡ್ ಆಸ್ ನಂಬರ್ ಸಿಸ್ಟಮ್. ಕಂಪ್ಯೂಟರ್ ಫಂಡಮೆಂಟಲ್ಸ್ ಆಗಿರಲಿ, ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಕಾನ್ಸೆಪ್ಟ್ಸ್ ಆಗಿರಲಿ, ಅಥವಾ ಸ್ಟಾರ್ಟಿಂಗ್ ಕ್ಲಾಸಸ್ ಆಫ್ ಲರ್ನಿಂಗ್ ಕಂಪ್ಯೂಟರ್, ಈ ಪೊಸಿಷನಲ್ಲಿ ಯು ನೀಡ್ ಟು ಲರ್ನ್ ಅಬೌಟ್ ದಿ ನಂಬರ್ ಸಿಸ್ಟಮ್. ಸೊ ಒಂದು ಸೆಟ್ ಆಫ್ ನಂಬರ್ಸ್ ಅಲ್ಲಿ ನಾನು ಆಗ್ಲೇ ಹೇಳಿದಾಗೆ ಒಂದು ಡಿಜಿಟ್ ಇರುತ್ತೆ, ಪೊಸಿಷನ್ ಆಫ್ ದಟ್ ಡಿಜಿಟ್, ಈಚ್ ಡಿಜಿಟ್ ಮತ್ತೆ ಬೇಸ್. ಬೇಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಇಲ್ಲಿ 10 ಅಂತ ಹೇಗೆ ಬಂತು, ಟೋಟಲ್ ನಂಬರ್ ಆಫ್ ದಿ ಡಿಜಿಟ್ಸ್ ಅವೈಲೇಬಲ್ ಇನ್ ದಟ್ ಸಿಸ್ಟಮ್. ಸೊ ಈ ರೀತಿ ತಗೊಳ್ತೀವಿ. ಬೈನರಿ ಸಿಸ್ಟಮ್ಗೆ ಬಂದ್ರೆ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್, system understands only the machine language. Since it understands only the machine language, it is nothing but as binary language. Binary language, it accepts only 2 digits, that is 0 and 1. ನಾವು ಯಾವುದೇ ಒಂದು ಈ ರೀತಿ ಡಿಜಿಟ್ ಎಂಟರ್ ಮಾಡಿದ್ರು ಕೀಬೋರ್ಡ್ ಇಂದ, ಇಟ್ ಕನ್ವರ್ಟ್ಸ್ ಇಟ್ ಇಂಟು 0 and 1 ಲ್ಯಾಂಗ್ವೇಜ್. ಸೊ 0 and 1 ಎರಡೇ ನಂಬರ್ ಕೌಂಟ್ ಮಾಡಿದ್ರೆ ಎಷ್ಟಾಗುತ್ತೆ, we get the number 2. ಸೊ ಈ 2 ಅನ್ನೋದೇ ಬೈನರಿ ನಂಬರ್ ಸಿಸ್ಟಮ್ಗೆ ಬೇಸ್. ನಾವು ಸ್ಕೂಲ್ ಮ್ಯಾಥಮೆಟಿಕ್ಸ್ ಅಲ್ಲಿ ಕಲ್ತಿರೋದು ಡೆಸಿಮಲ್ ನಂಬರ್ ಸಿಸ್ಟಮ್. ಟೋಟಲ್ ಡಿಜಿಟ್ಸ್ 10 ಇರುತ್ತೆ ಅಂಡ್ ವಿ ಹ್ಯಾವ್ ಲರ್ನ್ ದಿ ಪೊಸಿಷನ್ಸ್ ಆಲ್ಸೋ. ಬೈನರಿ ನಂಬರ್ ಸಿಸ್ಟಮ್ ಅಲ್ಲಿ ಹಿಯರ್ ದಿ ನಂಬರ್ ಇಟ್ ಸೆಲ್ಫ್ ಈಸ್ ಇಂಪಾರ್ಟೆಂಟ್ ಅಂಡ್ ದಿ ಬೇಸ್ ದಟ್ ಈಸ್ 2, position of the number irade alli 2 symbols or digits, that is 0 and 1. The largest single digit is 1. Each position in a binary number represents a power of the base 2. So illi 10 place illi 2 anta ಹಾಕೊಳ್ತಾ ಹೋಗಬೇಕಾಗುತ್ತೆ for the binary number system. ಅದರದ್ದು ಕ್ಯಾಲ್ಕುಲೇಷನ್ ಹೇಗಿರುತ್ತೆ ನೋಡೋಣ. You can observe ಇಲ್ಲೆಲ್ಲ ಬೈನರಿ ನಂಬರ್ ಸಿಸ್ಟಮ್ ಅಲ್ಲಿ ಬೇಸ್ ಏನ್ ಹಾಕಿದೀನಿ ಆಗ್ಲೇ ನಾವು ನೋಡಿದ್ದು. ಫ್ರಮ್ ದಿ ಸ್ಕೂಲ್ ಡೇಸ್ ಮ್ಯಾಥಮೆಟಿಕ್ಸ್ ವಿ ಹ್ಯಾವ್ ಲರ್ನ್ಡ್, ವಿ ಹ್ಯಾವ್ ಮಲ್ಟಿಪ್ಲೈಡ್ ಈಚ್ ಡಿಜಿಟ್ ವಿತ್ 10. ಇಲ್ಲಿ ವಿ ಆರ್ ಮಲ್ಟಿಪ್ಲೈಯಿಂಗ್ ಈಚ್ ಡಿಜಿಟ್ ವಿತ್ ದಿ ನಂಬರ್ 2 ಇನ್ ದಿ ಬೈನರಿ ನಂಬರ್ ಸಿಸ್ಟಮ್. 2 ಅಂತ ಇದೆ. ಆಗ್ಲೇ ನಾವು ನೋಡಿದ್ವಿ ಪವರ್ ಹೇಗೆ ಹಾಕಬೇಕು. ಸ್ಟಾರ್ಟ್ ಫ್ರಮ್ ದಿ ಲಾಸ್ಟ್ ಡಿಜಿಟ್ 0, 1, 2, 3, 4. So multiply all the numbers, all the given numbers
The given number is 10101. 10101 ಇಂಟು ಬೇಸ್ ಮಾಡಬೇಕು. ಬೇಸ್ ಯಾವುದು ಬೈನರಿ ನಂಬರ್ ಸಿಸ್ಟಮ್ಗೆ 2. ಸೊ ಲಾಸ್ಟ್ ಡಿಜಿಟ್ ಇಂದ ತಗೊಂಡ್ರೆ 1 ಇಂಟು 2, 0 ಇಂಟು 2, 1 ಇಂಟು 2, 0 ಇಂಟು 2, 1 ಇಂಟು 2. ಪವರ್ಸು ಇಲ್ಲಿಂದ ಹಾಕೊಂಡು ಹೋಗ್ತೀನಿ. 0, 1, 2, 3, 4. ಸೊ ಇಫ್ ಐ ಮಲ್ಟಿಪ್ಲೈ 2 power 0 is 1. 1 ಇಂಟು 1 is 1. ಅದಕ್ಕೆ ಇಲ್ಲಿ 1 ಅಂತ ಇರೋದು. 2 power 1 is 2 itself. 0 into 2, 0. 2 square, 1 into 4, 4. 2 cube 8 ಆದರೂ 0 ಇಂದ ಮಲ್ಟಿಪ್ಲೈ ಆಗಿದೆ. ಸೊ ಎನಿಥಿಂಗ್ ಮಲ್ಟಿಪ್ಲೈಡ್ ಬೈ 0 is 0. 2 power 4, 16. ಸೊ ಇದಿಷ್ಟು ಟೋಟಲ್ ಮಾಡಿದ್ರೆ 21 ಬರುತ್ತೆ. 21 is a decimal number. Base of that number is 10. Base of binary number is 2. ಸೊ ಇಲ್ಲಿ ಕನ್ವರ್ಷನ್ ಆಗ್ತಾ ಇದೆ. ಕನ್ವರ್ಷನ್ ಫ್ರಮ್ ಬೈನರಿ ಟು ಡೆಸಿಮಲ್. And we have learned this set of numbers from the school days, that is decimal number starts from 0, ends with 9. ಇಲ್ಲಿ 7 set of numbers ಮಾತ್ರ ಇದೆ. ಇದನ್ನ ಬೈನರಿಗೆ ಕನ್ವರ್ಟ್ ಮಾಡಿದ್ರೆ you will get this set of numbers. So bit is the short form of binary digit. ಬೈನರಿ ಡಿಜಿಟ್ ಅಲ್ಲಿ ಸ್ಟಾರ್ಟಿಂಗ್ BI 2 ಕ್ಯಾರೆಕ್ಟರ್ ತಗೊಳ್ಳಿ, ಲಾಸ್ಟ್ ಡಿಜಿಟ್ ಲಾಸ್ಟ್ ಕ್ಯಾರೆಕ್ಟರ್ T ತಗೊಂಡ್ರೆ ಬಿಟ್ ಅಂತ ಆಗುತ್ತೆ. ಸೊ ಬಿಟ್ ಇನ್ ಎ ಕಂಪ್ಯೂಟರ್ ಟರ್ಮಿನಾಲಜಿ ಮೀನ್ಸ್ ಐದರ್ 0 or 1. ಇದು ನಮಗೆ ಇಂಪಾರ್ಟೆಂಟ್. ಬೈನರಿ ನಂಬರ್ ಸಿಸ್ಟಮ್ ಬೇಸ್ 2. ಏನಕ್ಕೆ ಅಂದ್ರೆ 2 ಬಿಟ್ ಇರೋದು. ಡಿಜಿಟ್ಸ್ ಅಂತ ಹೇಳಲ್ಲ ನಾವಿಲ್ಲಿ, ಬಿಟ್ಸ್ ಅಂತ ಹೇಳ್ತೀವಿ. ಕಂಪ್ಯೂಟರ್ ಡೀಲ್ಸ್ ಓನ್ಲಿ ವಿತ್ ದಿ ಬಿಟ್ಸ್. ಸೊ ನಾವು ಕೀಬೋರ್ಡ್ ಇಂದ 1 ಅಂತ ಪ್ರೆಸ್ ಮಾಡಿದ್ರೆ ಕೀನ, ಇಟ್ ಈಸ್ ಮೆಂಟ್ ಆಸ್ 001 ಫಾರ್ ದಿ ಕಂಪ್ಯೂಟರ್ ಮೆಮೊರಿ. 2 ಅಂತ ಪ್ರೆಸ್ ಮಾಡಿದ್ರೆ ಕೀನ, ಇಟ್ ಈಸ್ ಕನ್ಸಿಡರ್ಡ್ ಆಸ್ 010 ಫಾರ್ ದಿ ಮೆಮೊರಿ. ಇದೇ ರೀತಿ ಇದು ಹೇಗೆ ಕನ್ವರ್ಷನ್ ಆಗುತ್ತೆ, ದಟ್ ಈಸ್ ದಿ ಟಾಪಿಕ್ ಆಫ್ ದಿ ಸೆಷನ್. ಆ 000 ಹೇಗಾಯಿತು, 1 001 ಅಂತ ಹೇಗಾಯಿತು, 2 ಅಂದ್ರೆ ಹೌ ಕ್ಯಾನ್ ಇಟ್ ಈಸ್ ಕಾಲ್ಡ್ ಆಸ್ 010? ಈ ರೀತಿ ಕ್ವೆಶನ್ ಇರ್ಬೋದು ನಿಮಗೆ. ಕನ್ಸಿಡರ್ ದಿ ನಂಬರ್ 2. Divide what is the base of the binary number system? 2 itself. 2 ones are 2. ರಿಮೈಂಡರ್ ಎಷ್ಟಾಗುತ್ತೆ? 2 ones are 2 ಡಿವೈಡ್ ಮಾಡಿದಾಗ 0 ಸಿಗುತ್ತೆ ರಿಮೈಂಡರ್. ಸೊ ಆನ್ಸರ್ ಏನಾಯಿತು? ಡೆಸಿಮಲ್ ನಂಬರ್ 2 ಇತ್ತು, ಬೇಸ್ 10. ಬೈನರಿ ಈಕ್ವಲೆಂಟ್ ಏನಾಯಿತು? ನಾವು ಒಂದು ಬಿಟ್ಟು ಎಕ್ಸ್ಟ್ರಾ 0 ಆ್ಯಡ್ ಮಾಡ್ಕೋಬೇಕು. 010. ಬೇಸ್ ಇಸ್ 2. ಅದೇ ರೀತಿ 3 ಹೇಗೆ ಬಂತು? 3ಗೆ ಡೆಸಿಮಲ್ ನಂಬರ್ 3. 3 ones are 3. ಸಾರಿ, ಬೈನರಿ ನಂಬರ್ ಇಸ್ 2. 2 ones are 2. ರಿಮೈಂಡರ್ ಇಸ್ 1. 3ನ 2 ಇಂದ ಡಿವೈಡ್ ಮಾಡಿದ್ರೆ ರಿಮೈಂಡರ್ 1 ಬರುತ್ತೆ. ಸೊ 3 to the base 10 equal to 110 ಮೊದಲೇ ಹಾಕೋಬೇಕು, to the base 2. You can observe here for the digit 2 we have 010 here. For the digit 3 011 ಅಂತ ಬಂದಿದೆ. ಇದು ಹೇಗೆ ಈ ಫಾರ್ಮ್ಯಾಟ್ಗೆ ಕನ್ವರ್ಟ್ ಆಯಿತು ಅಂದರೆ, ನಾವು ರಿಮೈಂಡರ್ಸು 1 ಮತ್ತು 0 ಬರೋವರೆಗೂ ರೆಡ್ಯೂಸ್ ಮಾಡ್ಕೊಳ್ತಾ ಹೋಗಬೇಕು. ಇಲ್ಲಿ 2 and 3 ಸಿಂಪಲ್ ನಂಬರ್ಸ್ ಇದೆ. ಹ್ಯೂಜ್ ನಂಬರ್ ಇದ್ರೂ ನೀವು 0 and 1 ಫಾರ್ಮ್ಗೆನೆ ರೆಡ್ಯೂಸ್ ಮಾಡ್ಕೋಬೇಕು. ಅಲ್ಲಿ ತನಕ ಕಂಟಿನ್ಯೂಸ್ ಡಿವಿಷನ್ ಮಾಡ್ತಾನೆ ಇರಬೇಕು. ಯಾವಾಗ 0 ಮತ್ತು 1 ಬಿಟ್ಟರೆ ಏನೂ ಉಳ್ಕೊಳ್ಳಲ್ಲ ರಿಮೈಂಡರು, ದೆನ್
you have successfully converted a decimal number to binary number. So you can observe 3 andre 011. Illi you can observe 3 andre 011. Similarly for other numbers. Let's do the conversion for last number 7. Divide by the base of binary number system, that is 2. 2 3s are 6. Remainder is 1. If you divide 7 by 2, 2 3s are 6. Remainder 1 irutte. 3 na 2 inda divide ಮಾಡಿದ್ರೆ get the remainder as 1. ಸೊ ಲಾಸ್ಟ್ ಇಂದ ಹೀಗೆ ಬರ್ಕೋಬೇಕು ನೀವು. ಆಗ 7 ಅನ್ನ ಒಂದು ಡೆಸಿಮಲ್ ನಂಬರು ಮೆಷಿನ್ ಹೇಗೆ ನಾನು 7 ಅನ್ನ ಕೀ ಪ್ರೆಸ್ ಮಾಡಿದ್ರೆ ಕೀಬೋರ್ಡಿಂದ ಮೆಷಿನ್ ಅದನ್ನ ಏನು ಮಾಡುತ್ತೆ, 111 ಟು ದಿ ಬೈನರಿ 2. ಸೊ ಈ ರೀತಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ನನಗೆ ಇಟ್ಸ್ ಆನ್ ನ್ಯೂಮರಿಕ್ ಡಿಜಿಟ್ 7. ಫಾರ್ ದಿ ಮೆಷಿನ್ ಸರ್ಕ್ಯೂಟ್ ಆನ್ ಸರ್ಕ್ಯೂಟ್ ಆನ್ ಸರ್ಕ್ಯೂಟ್ ಆನ್ ಅದನ್ನ 111 ಅಂತ ಕನ್ಸಿಡರ್ ಮಾಡ್ಕೊಳ್ಳುತ್ತೆ. ದಿಸ್ ಈಸ್ ವಾಟ್ ಯು ಹ್ಯಾವ್. ಈ ರೀತಿ ಮೆಷಿನ್ನು ಅಕಾರ್ಡಿಂಗ್ ಟು ದಿಸ್ ಬೈನರಿ ನಂಬರ್ ಸಿಸ್ಟಮ್ ಕನ್ವರ್ಟ್ಸ್ ವಾಟ್ ಎವರ್ ದಿ ಡೆಸಿಮಲ್ ನಂಬರ್ ಯು ಆರ್ ಎಂಟರಿಂಗ್ ಇಂಟು ಬೈನರಿ ಈಕ್ವಲೆಂಟ್ ನಂಬರ್. ಈ ಒಂದು ಬೇಸ್ ಸಿಸ್ಟಮ್ ಇದೆಯಲ್ಲ, ಇಟ್ ಕನ್ವರ್ಟ್ಸ್ ಬೈನರಿ ನಂಬರ್ ಟು ಡೆಸಿಮಲ್ ನಂಬರ್. ಬೈನರಿ ನಂಬರ್ ಅಂದ್ರೆ ಯು ಶುಡ್ ಹ್ಯಾವ್ ಓನ್ಲಿ ಝೀರೋಸ್ ಅಂಡ್ ಒನ್ಸ್. ಡೆಸಿಮಲ್ ನಂಬರು ಈ ರೀತಿ ಹೋಲ್ ನಂಬರ್ಸ್. ನಾವು ಡೈಲಿ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಯೂಸ್ ಮಾಡೋ ಅಂಥ ನಂಬರ್ಸ್ಗಳು. ಇದು ದಿಸ್ ಬೈನರಿ ನಂಬರ್ ಸಿಸ್ಟಮ್ ಆಯಿತು. ಆಕ್ಟಲ್ ನಂಬರ್ ಸಿಸ್ಟಮ್ ಅಂತ ಇನ್ನೊಂದು ಫಾರ್ಮ್ಯಾಟ್ ಇದೆ ಕಂಪ್ಯೂಟರ್ಸ್ ಅಲ್ಲಿ. ಇನ್ ಆಕ್ಟಲ್ ನಂಬರ್ ಸಿಸ್ಟಮ್ ದಿ ಬೇಸ್ ಈಸ್ 8. 8 ಬೇಸ್ ಇದಕ್ಕೆ. ಹೆನ್ಸ್ ದೇರ್ ಆರ್ ಓನ್ಲಿ 8 ಸಿಂಬಲ್ಸ್ ಆರ್ ಡಿಜಿಟ್ಸ್, ದಟ್ ಈಸ್ 0 to 7. The largest single digit is 7. Therefore, decimal equivalent of octal number this is this much ಅಂತ ಇದೆ. ಇಲ್ಲಿ ಬೇಸು 8 ಅಂತ ತಗೊಳ್ತೀರಾ. ಟು ರೆಪ್ರೆಸೆಂಟ್ 2057 2057 ಅಂತ ಬರ್ಕೋಬೇಕು. ಇನ್ ಮಲ್ಟಿಪ್ಲೈ ಆಕ್ಟಾ ಅಂದ್ರೆ 8 ಅಂತ. 8 ಇಂದ ಮಲ್ಟಿಪ್ಲೈ ಮಾಡಬೇಕು. ಪವರ್ಸು 0 1 2 3 ಹಾಕೋಬೇಕು. ಸೊ ಫೈನಲಿ ಯು ಆರ್ ಗೋಯಿಂಗ್ ಟು ಗೆಟ್ ದಿಸ್ ಆಸ್ ದಿ ರಿಸಲ್ಟ್. ಆಕ್ಟಲ್ ಟು ಡೆಸಿಮಲ್ ಕನ್ವರ್ಷನ್ ಆಗಿದೆ. ನೆಕ್ಸ್ಟ್ ಹೆಕ್ಸಾ ಡೆಸಿಮಲ್ ನಂಬರ್ ಸಿಸ್ಟಮ್. ಹೆಕ್ಸಾ ಅಂದ್ರೆ 16 ಅಂತ. ದಿ ಫಸ್ಟ್ 10 digits ಆರ್ ದಿ ಸೇಮ್ ಡಿಜಿಟ್ಸ್ ಆಫ್ decimal number system, that is 0 to 9. Remaining 6 digits andre 10 11 12 13 14 15. It is represented by the alphabetical characters. So that means ಆಕ್ಟಲ್ ನಂಬರ್ ಸಿಸ್ಟಮ್ ಅಲ್ಲಿ ಬೇಸು 8. ಬೇಸ್ ಇಸ್ 8. ಹಿಯರ್ ಯು ಹ್ಯಾವ್ ದಿ ಸೆಟ್ ಆಫ್ ನಂಬರ್ಸ್. And when you are multiplying, suppose ಈ ತರ ಒಂದು ನಂಬರ್ ಇದೆ 2057 ಟು ದಿ ಬೇಸ್ 8 ಅಂತ. You need to multiply the numbers with 8. 0 into 8 plus 5 into 8 plus 7 into 8. I am telling about octal number system. Powers ಈ ರೀತಿ ಹಾಕೋಬೇಕು. 0 1 2 3.
So 8 to the power 0 is 1. 7 into 1. 8 to the power 1. 8 ಇರುತ್ತೆ. 8 5s are 40. 8 square 64. 8 cube ಇದು ಟೋಟಲ್ 1024 ಆಗುತ್ತೆ. ಸೊ 1024 plus 0 plus 40 plus 7 is equal to 1071 to the base 10. ಯಾವ ನಂಬರಲ್ಲಿ ಇದ್ದಿದ್ದು 2057 ಆಕ್ಟಲ್ ನಂಬರ್, ಆಕ್ಟಲ್ ಬೇಸಲ್ಲಿ ಇದ್ದಿದ್ದು ಡೆಸಿಮಲ್ ನಂಬರ್ಗೆ ಕನ್ವರ್ಟ್ ಆಯಿತು. ಇದನ್ನ ಆಕ್ಟಲ್ ಟು ಡೆಸಿಮಲ್ ಕನ್ವರ್ಷನ್ ಅಂತ ಹೇಳ್ತೀವಿ. ಬೈನರಿ ಟು ಡೆಸಿಮಲ್. ನೆಕ್ಸ್ಟ್ ಟೈಪ್ ಕನ್ವರ್ಷನ್ ಬೈನರಿ ಟು ಡೆಸಿಮಲ್. ನಂಬರ್ ಬೈನರಿ ನಂಬರ್ ಅಂದರೆ ನಾನು ಆಗಲೇ ಹೇಳಿದಾಗೆ ಇಷ್ಟೇ ಇರಬೇಕು, 1 zeros. ಸೊ ಬೇಸ್ ಏನು ಬೈನರಿಗೆ, ದಟ್ ಈಸ್ 2. ಸೊ ಎಲ್ಲ ನಂಬರು ಅಥವಾ ಬಿಟ್ಸ್ನ ಮಲ್ಟಿಪ್ಲೈ ಬೈ 2. 0 into 2 plus 1 into 2 plus 0 into 2 plus 1 into 2. ಪವರ್ಸು ಈ ಸೈಡಿಂದ ಹಾಕೊಳ್ತಾ ಬನ್ನಿ. 0 1 2 3 4. ಸೊ ಇಲ್ಲಿ 2 power 0 is 1. 0 into 2. 2 square 4. 0 into 8. 1 into 16. So ಇಲ್ಲಿ 16 plus 0 into 8 0. 4 0 1. ಸೊ ಟೋಟಲ್ ಏನಾಯಿತು 21. ಡೆಸಿಮಲ್ಗೆ ಕನ್ವರ್ಟ್ ಆಯಿತು. ಯಾವ ನಂಬರು 10101. ಸೊ ಇದೇನು ಹೇಳುತ್ತೆ, ಮೆಷಿನ್ಗೆ 10101 ಅನ್ನೋದು ಏನಿದೆ ಅದು ನಮಗೆ 21 ಅಂತ ಅರ್ಥ. 21ನ ನಿಮ್ಮ ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳಲ್ಲ, ಆದರೆ ನಮಗೆ 21 ಅಂದರೆ ಇಟ್ಸ್ ಎ ಡಿಜಿಟ್. 20 ಆದಮೇಲೆ ಬರೋ ಅಂಥ ಒಂದು ನಂಬರ್ ಅಂತ, ಡೆಸಿಮಲ್ ನಂಬರ್ ಅಂತ ನಮಗೆ ಗೊತ್ತಿದೆ. ಸಿಸ್ಟಮ್ ಅದನ್ನೇನು ಮಾಡ್ಕೊಳ್ಳುತ್ತೆ, 21ಗೆ ಕನ್ವರ್ಟ್ ಮಾಡಬೇಕು. ಏನಕ್ಕೆ ಅದು ಮೆಷಿನ್ ಲ್ಯಾಂಗ್ವೇಜಿಂದ ಡೆಸಿಮಲ್ಗೆ ಕನ್ವರ್ಟ್ ಮಾಡುತ್ತೆ ಅಂತಂದರೆ, ನಾವು ರಿಸಲ್ಟ್ ನೋಡಬೇಕಾದ್ರೆ ನಮಗೆ 10101 ಅಂತ ಸ್ಕ್ರೀನ್ ಮೇಲೆ ಬಂದರೆ ನಮ್ಗೆ ಅರ್ಥ ಆಗಲ್ಲ. ಸೊ ಅದಕ್ಕೆ ಮೆಷಿನ್ ಅದನ್ನು 21 ಫಾರ್ಮಲ್ಲಿ ಸ್ಕ್ರೀನ್ ಮೇಲೆ ಕೊಡುತ್ತೆ. ಒಂದು ನಾವು ಎಂಟರ್ ಮಾಡ್ತಾ ಇರೋ ನಂಬರ್ನ ಮೆಷಿನ್ನು ಈ ಫಾರ್ಮ್ಗೆ, ಬೈನರಿ ಫಾರ್ಮ್ಗೆ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಅದು ಕ್ಯಾಲ್ಕುಲೇಷನ್ ಮಾಡಿ ರಿಸಲ್ಟ್ ನಮಗೇನು ಬೇಕು ಅದನ್ನು ಎಗೈನ್ ಹ್ಯೂಮನ್ ರೀಡೇಬಲ್ ಫಾರ್ಮಲ್ಲೇ ಸ್ಕ್ರೀನ್ ಮೇಲೆ ಕಳಿಸುತ್ತೆ. ಆ ಸ್ಕ್ರೀನ್ ಮೇಲೆ ಕಳಿಸೋಕ್ಕೆ ಇಟ್ ಹ್ಯಾಸ್ ಟು ಕನ್ವರ್ಟ್. ಅದರಲ್ಲಿರೋ ಮೆಷಿನ್ ಲ್ಯಾಂಗ್ವೇಜ್ ನಮ್ಗೆ ಅರ್ಥ ಆಗಲ್ಲ. ಈ ರೀತಿ ಸ್ಕ್ರೀನ್ ಮೇಲೆ ಬಂದ್ಬಿಟ್ರೆ, ಕಂಪ್ಲೀಟ್ ಸ್ಕ್ರೀನ್ ಮೇಲೆ ಈ ರೀತಿ ಡಿಜಿಟ್ಸ್ ಇದ್ರೆ ನಮ್ಗೇನೂ ಅರ್ಥ ಆಗಲ್ಲ. ಆದರೆ ಈ ಡಿಜಿಟ್ಸ್ ಇದ್ರೆ ನಾವು ರೆಕಾಗ್ನೈಸ್ ಮಾಡ್ತೀವಿ. ಮೆಷಿನ್ ಏನು ಮಾಡುತ್ತೆ, ತಾನು ಪ್ರಾಸೆಸಿಂಗ್ ಮಾಡಬೇಕಾದ್ರೆ ಈ ನಂಬರಲ್ಲಿ ಇಟ್ಕೊಂಡು ಆಮೇಲೆ ಅದನ್ನು 21 ಅಂತ ಕಳಿಸ್ಕೊಡುತ್ತೆ. ಅದಕ್ಕೆ ನಮಗೆ ಸ್ಕ್ರೀನ್ ಮೇಲೆ 21 ಅಂತ ಕಾಣಿಸುತ್ತೆ. ಕೀಬೋರ್ಡಲ್ಲಿ ನಾನು 21 ಟೈಪ್ ಮಾಡಿದ್ದೀನಿ,
ಮೆಷಿನ್ಗೆ ಅರ್ಥ ಆಗಲ್ಲ 21 ಅಂದರೆ ಏನು ಅಂತ. ಅದು ಈ ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಸ್ಕ್ರೀನ್ ಮೇಲೂ 21 ಅಂತ ಬರಬೇಕು. 21 ಅಂತ ಟೈಪ್ ಮಾಡಿದ್ದಾರೆ ಅಂತ ಅರ್ಥ ಮಾಡ್ಕೊಂಡೋದು ಸ್ಕ್ರೀನ್ ಮೇಲೆ 21 ಅಂತ ಹಾಕಬೇಕು ಅಂದರೆ ಬೈನರಿ ಫಾರ್ಮಲ್ಲಿರೋ ಅಂತ, ಇದು ಬೈನರಿ ಫಾರ್ಮ್, ಅದನ್ನು ಅದು ಡೆಸಿಮಲ್ ಫಾರ್ಮ್ಗೆ ಕನ್ವರ್ಟ್ ಮಾಡಿ ಸ್ಕ್ರೀನ್ ಮೇಲೆ 21 ಅಂತ ಇಡಬೇಕು. ದಿಸ್ ಈಸ್ ಬೈನರಿ ಟು ಡೆಸಿಮಲ್ ಕನ್ವರ್ಷನ್. ಆಗಲೇ ನೀವು ಆಕ್ಟಲ್ ಕನ್ವರ್ಷನ್ ನೋಡಿದ್ದೀರಾ. ದಟ್ ಈಸ್ ಆಕ್ಟಲ್ ಟು ಡೆಸಿಮಲ್ ಕನ್ವರ್ಷನ್. ಇಲ್ಲಿ ನಾವು 8 ಬೇಸಿಂದ ಮಲ್ಟಿಪ್ಲಿಕೇಶನ್ ಮಾಡಿದ್ವಿ, ಪವರ್ಸ್ ಹಾಕೊಂಡು ಬಂದ್ವಿ, ಡೆಸಿಮಲ್ಗೆ ಕನ್ವರ್ಟ್ ಆಯಿತು. ಸೊ ದಿಸ್ ಈಸ್ ಆಕ್ಟಲ್ ಟು ಡೆಸಿಮಲ್ ಕನ್ವರ್ಷನ್. ಇದು ಬೈನರಿ ಟು ಡೆಸಿಮಲ್ ಕನ್ವರ್ಷನ್. ಇನ್ನೊಂದು ಎಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಅಂತ ಇದೆ. ಆಗಲೇ ಹೇಳಿದಾಗೆ ಎಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ಹೆಕ್ಸಾ ಮೀನ್ಸ್ 16. ಇದ್ರ ಟೇಬಲ್ ಹೇಗಿರುತ್ತೆ ಅಂದರೆ 0, 1, 2, 3, 4, 5, 6, 7, 8, 9 ಇದಿಷ್ಟು ಡೆಸಿಮಲ್ ಬೇಸ್ಗೆ ನಾವು ತಗೊಳ್ಳುವಂಥ ನಂಬರ್. 10 ಈಸ್ ರೆಪ್ರೆಸೆಂಟೆಡ್ ಆಸ್ ಎ, 11 ಅಂದರೆ ಬಿ, 12 ಅಂದರೆ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಸಿ, 13 ಅಂದರೆ ಡಿ, 14 ಅಂದರೆ ಇ, 15 ಅಂದರೆ ಎಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಅಲ್ಲಿ ಇಟ್ ಈಸ್ ಎಫ್. ಸೊ ಐ ಆಮ್ ಗೋಯಿಂಗ್ ಟು ಕನ್ವರ್ಟ್ ಒನ್ ಕನ್ವರ್ಷನ್ ಆಕ್ಟಲ್ ಟು ಡೆಸಿಮಲ್ ಆಯಿತು. ಇನ್ನೊಂದು ಮೆಥಡಲ್ಲಿ ಬೈನರಿ ಟು ಡೆಸಿಮಲ್ ನೋಡಿದ್ವಿ. ಇನ್ನೊಂದು ಥರ್ಡ್ ಮೆಥಡಲ್ಲಿ ಈಗ ನಾವು ಎಕ್ಸಾಡೆಸಿಮಲ್ ಟು ಅಗೈನ್ ಡೆಸಿಮಲ್ ಕನ್ವರ್ಷನ್ ನೋಡೋಣ. ಎಲ್ಲ ಫಾರ್ಮ್ಯಾಟಿಂದ ಡೆಸಿಮಲ್ ನಂಬರ್ಗೆ ಹೇಗೆ ಕನ್ವರ್ಟ್ ಆಗ್ತಾ ಇದೆ ದಟ್ ವಿ ಆರ್ ಲರ್ನಿಂಗ್ ಹಿಯರ್. ದಿ ನಂಬರ್ 1AF ಟು ದಿ ಬೇಸ್ 16 ಇದನ್ನು ನಾನು ಡೆಸಿಮಲ್ಗೆ ಕನ್ವರ್ಟ್ ಮಾಡಬೇಕು. ಸೊ ಬೇಸಿಂದ ಮಲ್ಟಿಪ್ಲೈ ಮಾಡ್ಕೋತೀನಿ. 1 ಇಂಟು 16 ಪ್ಲಸ್ A ಇಂಟು 16 ಪ್ಲಸ್ F ಇಂಟು 16. ಸೊ 1 ಇಂಟು ಪವರ್ಸ್ ಹಾಕೊಳ್ಳೋಣ. 0, 1, 2. 16 ಸ್ಕ್ವೇರ್ ಈಸ್ 256. ಎ ಅಂತಂದರೆ ಏನು ಅಂತ ನಾವಿಲ್ಲಿ ರೆಫರ್ ಮಾಡಬೇಕು. ವಾಟ್ ಈಸ್ ಎ? 1AF ಅಂತ ಎಕ್ಸಾಡೆಸಿಮಲ್ ನಂಬರ್ ಇದೆ. ಎ ಮೀನ್ಸ್ 10. 10 ಇಂಟು 16 ಟು ದಿ ಪವರ್ 1 ಈಸ್ 16 ಇಟ್ ಸೆಲ್ಫ್. ಎಫ್ ಅಂದರೆ ಏನು? ಟೇಬಲ್ ರೆಫರ್ ಮಾಡಬೇಕು. ದಟ್ ಈಸ್ 15. 15 into 16 to the power 0 is 1. So 256 plus 16 tens are 160 plus 15 ones are 15. Total ಮಾಡಿದ್ರೆ the number is 431 to the base 10. So hexadecimal number 1AF to the base 16 has been converted to decimal number 10. So here we have seen the conversions. First one, binary to decimal. ಎಲ್ಲ ಡೆಸಿಮಲ್ ಕನ್ವರ್ಟ್ ಆಗ್ತಿದೆ. ಅಂದರೆ ಮೆಷಿನ್ನು ಹ್ಯೂಮನ್ ರೀಡೇಬಲ್ ಫಾರ್ಮ್ಗೆ ನಾವು ಕೀಬೋರ್ಡಿಂದ ಎಂಟ್ರಿ ಮಾಡ್ತಿರೋದು ಮೆಷಿನ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಆಗುತ್ತೆ. ಆ ಮೆಷಿನ್ ಲ್ಯಾಂಗ್ವೇಜಲ್ಲಿರೋದು ನಮ್ಗೆ ಅರ್ಥ ಆಗಲ್ಲ. ವಾಪಸ್ಸು ಅದು ಸ್ಕ್ರೀನ್ ಮೇಲೆ ಹ್ಯೂಮನ್ ರೀಡೇಬಲ್ ಫಾರ್ಮಲ್ಲಿ ಬರುತ್ತಲ್ಲ, ಆಗ ಈ ಒಂದು ಮೆಥಡ್ನ ನಿಮ್ಮ ಸಿಸ್ಟಮ್ CPU ಯೂಸ್ ಮಾಡ್ಕೊಳ್ಳುತ್ತೆ. ಬೈನರಿ ಟು ಡೆಸಿಮಲ್, ಆಕ್ಟಲ್ ಟು ಡೆಸಿಮಲ್ ಹೇಗೆ ಕನ್ವರ್ಟ್ ಮಾಡುತ್ತೆ ಅದು ಈ ಮ್ಯಾಥಮೆಟಿಕ್ಸ್ ಯೂಸ್ ಮಾಡಿಕೊಂಡು ಮೆಷಿನ್ ಸರ್ಕ್ಯೂಟ್ಸು ಕನ್ವರ್ಟ್ ಮಾಡುತ್ತೆ.
Next, hexadecimal to decimal. Next, another set of conversion is decimal to binary. ನಾವು ಆಗಲೇ ನೋಡಿರೋ ಅಂಥದ್ದು ಬೈನರಿ, ಆಕ್ಟಲ್, ಹೆಕ್ಸಾಡೆಸಿಮಲ್ 3 ಫಾರ್ಮ್ಯಾಟ್ಸ್ ಇಂದ 3 ನಂಬರ್ ಸಿಸ್ಟಮ್ ಇಂದ ಡೆಸಿಮಲ್ಗೆ ಕನ್ವರ್ಟ್ ಆಗ್ತಿತ್ತು. 3 ಮೆಥಡ್ ಡೆಸಿಮಲ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ಯು ನೀಡ್ ಟು ಮಲ್ಟಿಪ್ಲೈ ವಿತ್ ದಿ ಬೇಸ್ ಅಂಡ್ ರೈಟ್ ದಿ ಪವರ್ಸ್ ಅಂಡ್ ದೆನ್ ಮೇಕ್ ದಿ ಸಫಿಷಿಯಂಟ್ ಕ್ಯಾಲ್ಕುಲೇಷನ್. ಈ ಒಂದು ಸೆಟ್ನಲ್ಲಿ ಡೆಸಿಮಲ್ ಟು ಬೈನರಿ, ಡೆಸಿಮಲ್ ಟು ಆಕ್ಟಲ್, ಡೆಸಿಮಲ್ ಟು ಹೆಕ್ಸಾಡೆಸಿಮಲ್. ಇದು ಅನದರ್ ಸೆಟ್ ಆಫ್ ನಂಬರ್ಸ್. ಈ ಒಂದು ಸೆಟ್ನಲ್ಲಿ ವಿ ಗೋ ಫಾರ್ ಡಿವಿಷನ್. ನೀವು ಇದಿಷ್ಟು ಸಿಸ್ಟಮ್ ಇಂದ ಡೆಸಿಮಲ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ಮಲ್ಟಿಪ್ಲೈ ಮಾಡಿದ್ರಿ ಬೇಸಿಂದ. ನವ್ ಯು ನೀಡ್ ಟು ಡಿವೈಡ್ ದಿ ನಂಬರ್ಸ್. ಫೈನಲಿ ನಮಗೆ ಬೈನರಿನಲ್ಲಿ ಓನ್ಲಿ ಬಿಟ್ಸ್ ಇರಬೇಕು, ಇಲ್ಲಿ ಆಕ್ಟಲ್ ನಂಬರ್ಸ್ ಇರಬೇಕು, ಇಲ್ಲಿ ಓನ್ಲಿ ಯು ಶುಡ್ ಹ್ಯಾವ್ ಹೆಕ್ಸಾಡೆಸಿಮಲ್ ನಂಬರ್ಸ್. ಸೊ ಈ ಒಂದು ಸಿಂಗಲ್ ಮೆಥಡ್ ಇಂದ 3 ಮೆಥಡ್ಸ್ಗೆ ಕನ್ವರ್ಟ್ ಮಾಡುವಂಥದ್ದು ಈಗ ನೋಡೋಣ. ಡೆಸಿಮಲ್ ಟು ಬೈನರಿ. ಈಗ ಐ ಟೇಕ್ ದಿ ಎಕ್ಸಾಂಪಲ್ ಆಫ್ ದಿ ಡೆಸಿಮಲ್ ನಂಬರ್ 42. ಡೆಸಿಮಲ್ ನಂಬರ್ ಬೇಸ್ ಏನು? ದಟ್ ಈಸ್ 10. ಕ್ವೆಶನ್ ಟು ದಿ ಬೇಸ್ 2. ಈ ರೀತಿ ಇರುತ್ತೆ ನಿಮಗೆ ಕ್ವೆಶನ್ಸ್. ಕ್ವೆಶನ್ ಮಾರ್ಕ್ ಹಾಕಿ ಟು ದಿ ಬೇಸ್ 2. ಕನ್ವರ್ಟ್ ಕ್ವೆಶನ್ಸ್ ಇಲ್ಲಿ ಸ್ಪೆಸಿಫೈ ಮಾಡಿರಲ್ಲ. ಈ ಬೇಸ್ ನೋಡಿಕೊಂಡು ನೀವು ಕನ್ವರ್ಟ್ ಮಾಡಬೇಕಾಗತ್ತೆ. ಈ ಬೇಸ್ ನೋಡಿದ್ರೆ ಗೊತ್ತಾಗುತ್ತೆ ಇಟ್ಸ್ ಎ ಡೆಸಿಮಲ್ ನಂಬರ್ ಅಂತ. ಈ ಬೇಸ್ ನೋಡಿದ್ರೆ ನಾನು ಡೆಸಿಮಲ್ ನಂಬರ್ ಇಂದ ಬೈನರಿ ನಂಬರ್ಗೆ ಕನ್ವರ್ಟ್ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗುತ್ತೆ. ಡೆಸಿಮಲ್ ಟು ಬೈನರಿ ಕನ್ವರ್ಷನ್. ಸೊ ಕ್ವೆಶನ್ ಪೇಪರಲ್ಲಿ ಈ ರೀತಿ ಇರುತ್ತೆ. 42 ಟು ದಿ ಬೇಸ್ 10, ಕ್ವೆಶನ್ ಮಾರ್ಕ್ ಟು ದಿ ಬೇಸ್ 2. ಆಕ್ಟಲ್ಗೆ ನೀವು ಕನ್ವರ್ಟ್ ಮಾಡಬೇಕಾದ್ರೆ ಇಲ್ಲಿ ಬೇಸು 8 ಅಂತ ಇರುತ್ತೆ. ಸೊ ಇದು ನೋಡಿದ್ರೆ ಗೊತ್ತಾಗುತ್ತೆ, ಓ ಐ ನೀಡ್ ಟು ಗೋ ಫಾರ್ ದಿ ಮೆಥಡ್ ಆಫ್ ಡೆಸಿಮಲ್ ಟು ಆಕ್ಟಲ್ ಕನ್ವರ್ಷನ್ ಅಂತ. ಸೊ ದಿಸ್ ಬೇಸ್ ಇಸ್ ದಿ ಇಂಪಾರ್ಟೆಂಟ್ ಥಿಂಗ್ ಹಿಯರ್. ಸೊ ಐ ಆಮ್ ಗೋಯಿಂಗ್ ಟು ಕನ್ವರ್ಟ್ ಡೆಸಿಮಲ್ ನಂಬರ್ 42 ಟು ಬೈನರಿ. ಸೊ ವಾಟ್ ಈಸ್ ದಿ ಬೇಸ್ ಆಫ್ ಬೈನರಿ ನಂಬರ್? 2. 2 ಇಂದ ಡಿವೈಡ್ ಮಾಡ್ತಾ ಹೋಗ್ತೀನಿ. 2 2s are 4. 21 into 2 is 42. 42ನ 21 ಇಂದ ಡಿವೈಡ್ ಮಾಡಿದ್ರೆ 21 2s are 42. ರಿಮೈಂಡರ್ ನನಗೆ 0 ಸಿಗುತ್ತೆ. See here, if I divide 2 2s are 4, 2 2 1s are 2. ರಿಮೈಂಡರ್ 0 ಸಿಕ್ಕಿದೆ, ಅದನ್ನೆಲ್ಲ ಹಾಕಿದ್ದೀನಿ. ನೆಕ್ಸ್ಟ್ 21ನ 2 ಇಂದ ಡಿವೈಡ್ ಮಾಡಿದ್ರೆ ನಿಯರೆಸ್ಟ್ ನಂಬರ್ ಈಸ್ 10. 10 2s are 20. ರಿಮೈಂಡರ್ ಈಸ್ 1. ಡಿವೈಡ್ 10 by 2. 2 5s are 10. ರಿಮೈಂಡರ್ ಈಸ್ 0. 2 2s are 4. ರಿಮೈಂಡರ್ ಈಸ್ 1. 2 1s are 2. 0. ಸೊ ಇಲ್ಲಿ ಲಾಸ್ಟ್ ಇಂದ ಅಪ್ಸೈಡ್ ಈ ರೀತಿ ತಗೋಬೇಕು. ಲಾಸ್ಟ್ ಇಂದ ನೀವು ಬರಿತಾ ಹೋಗ್ಬೇಕು. 1 1 0 ಮತ್ತೆ ಈ 1 ಮತ್ತೆ ರೈಟ್ ದಿಸ್ 0, ರೈಟ್ ದಿಸ್ 1, ರೈಟ್ ದಿ ಲಾಸ್ಟ್ 0 ಟು ದಿ ಬೇಸ್ 2. ಇಲ್ಲಿ ಒನ್ಸ್ ಮತ್ತೆ ಝೀರೋಸ್ ಬಿಟ್ರೆ ಯಾವುದೂ ಇಲ್ಲ ನಂಬರ್ಸ್. ಸೊ it has been successfully converted from decimal number 42 ಅಂತಂದ್ರೆ ಮೆಷಿನ್ ಅದನ್ನ ಏನಂತ ತಗೊಳುತ್ತೆ, ನಮಗೆ ಅದು 42 ಕೀಬೋರ್ಡ್ ಇಂದ 42 ಎಂಟರ್ ಮಾಡ್ತೇವಿ, ಸಿಸ್ಟಮ್ ಅದನ್ನ 101010 ಅಂತ ಕನ್ವರ್ಟ್ ಮಾಡ್ಕೊಳ್ಳುತ್ತೆ ಬೈನರಿ ಫಾರ್ಮ್ಯಾಟ್ಗೆ. ಸೊ ಈ 101010 ಅಂತ ಅದು ಕನ್ವರ್ಟ್ ತಗೊಂಡು
ಕನ್ವರ್ಟ್ ಮಾಡಿಕೊಂಡು ಅದು ಪ್ರಾಸೆಸಿಂಗ್ ಮಾಡೋಕ್ಕೆ ಆ ರೀತಿ ತಗೊಳುತ್ತೆ. ನಮಗೆ ಸ್ಕ್ರೀನ್ ಮೇಲೆ ನಾನು 42 ಅಂತ ಎಂಟ್ರಿ ಮಾಡಿದ್ದೆ, ಸ್ಕ್ರೀನ್ ಮೇಲೆ ಏನಿದು 101010 ಅಂತ ಬರ್ತಿದೆ ಅಂತ ನಿಮ್ಗೆ ಯಾವತ್ತೂ ಆ ರೀತಿ ಒಂದು ಡಿಸ್ಕಂಫರ್ಟ್ ಆಗೇ ಇಲ್ಲ ವೈಲ್ ಯೂಸಿಂಗ್ ಮೊಬೈಲ್ಸ್ ಆರ್ ಕಂಪ್ಯೂಟರ್ಸ್. ಏನಕ್ಕೆ ಅಂದರೆ ಸಿಸ್ಟಮ್ ಅದನ್ನ ಮತ್ತೆ ಡಿಕೋಡಿಂಗ್ ಮಾಡುತ್ತೆ. 101010ನ ರಿಟರ್ನ್ ಅದು 42 ಮಾಡಿ ಕೊಡುತ್ತೆ. ನೀವು ಇದನ್ನ ಚೆಕ್ ಮಾಡ್ಕೋಬಹುದು. 1 ಇಂಟು 10 ಪ್ಲಸ್ 0 ಇಂಟು 10 ಪ್ಲಸ್ 1 ಇಂಟು 10 ಪ್ಲಸ್ 0 ಇಂಟು 10 1010ಗಾಯಿತು ಪ್ಲಸ್ 1 ಇಂಟು 10 ಪ್ಲಸ್ 0 ಇಂಟು 10. ನಾನು ರಿವರ್ಸ್ ಕನ್ವರ್ಟ್ ಮಾಡ್ತಿದ್ದೀನಿ. ಇದು ಮತ್ತೆ 42 ಹೇಗಾಗುತ್ತೆ ಅನ್ನೋದು ಇದನ್ನೇ ನಾವು ಪ್ರೀವಿಯಸ್ ನೋಡಿದ್ದು. ಪವರ್ಸ್ ಹಾಕೋಣ. 0 1 2 3 4 5. ಸೊ 0 ಇರೋದೆಲ್ಲ ತೆಗೆದು ಬಿಟ್ರೆ ಉಳಿಯುವಂಥದ್ದು 10 ಟು ದಿ ಪವರ್ 5 ಪ್ಲಸ್ 10 ಕ್ಯೂಬ್ ಪ್ಲಸ್ 10. ಸೊ ಇದು 1000 ಪ್ಲಸ್ 10 1 2 3 4 5 zeros. You can check the number 42. ಕೀಬೋರ್ಡ್ ಇಂದ ಎಂಟರ್ ಮಾಡಿದಾಗ 42 ಇದೆ ನಮಗೆ. ಆ 42 ಮೀನಿಂಗ್ ಏನು? 101010 ನಿಮ್ಮ ಸಿಸ್ಟಮ್ಗೆ ನಮಗೆ 101010 ಅಂತ ಸಿಸ್ಟಮ್ ಸ್ಕ್ರೀನ್ ಮೇಲೆ ತೋರಿಸಲ್ಲ. 42 ಅಂತ ಹೇಗೆ ತೋರಿಸುತ್ತೆ ಅದನ್ನೇ ಪ್ರೀವಿಯಸ್ ಸೆಷನಲ್ಲಿ ನಾವು ನೋಡಿದ್ದು. ದಟ್ ಈಸ್ ಬೈನರಿ ಟು ಡೆಸಿಮಲ್ ಕನ್ವರ್ಷನ್. ಕೀಬೋರ್ಡಿಂದ ಕೊಡಬೇಕಾದ್ರೆ ಡೆಸಿಮಲ್ ಟು ಬೈನರಿ ಆಗುತ್ತೆ ಕನ್ವರ್ಷನ್. ದಟ್ ಈಸ್ ವಾಟ್ ವಿ ಹ್ಯಾವ್ ಲರ್ನ್ಡ್ ಜಸ್ಟ್ ನೌ. ನಾನು ಆಗಲೇ ಸ್ಟಾರ್ಟಿಂಗ್ ಆಫ್ ದಿ ಕ್ಲಾಸಲ್ಲಿ ಕನ್ವರ್ಷನ್ ಮಾಡಿದ್ದು ಬೇಸಿಂದ ಮಲ್ಟಿಪ್ಲೈ ಮಾಡಿ ಅದು ಡಿಕೋಡಿಂಗ್ ಮಾಡಬೇಕಾದ್ರೆ ಫ್ರಮ್ ಮೆಷಿನ್ ಲ್ಯಾಂಗ್ವೇಜ್ ನಂಬರ್ ಆರ್ ಬೈನರಿ ನಂಬರ್ ಟು ಡೆಸಿಮಲ್ ನಂಬರ್. ಇದನ್ನು ಚೆಕ್ ಮಾಡಬೇಕು ಅಂದರೆ 1 ಇಂಟು 2 ಪ್ಲಸ್ 0 ಇಂಟು 2 ಪ್ಲಸ್ 1 ಇಂಟು 2 ಪ್ಲಸ್ 0 ಇಂಟು 2 ಪ್ಲಸ್ 1 ಇಂಟು 2 ಪ್ಲಸ್ 0 ಇಂಟು 2 ತಗೊಳ್ಳಿ. 0 1 2 3 4 5 ಈ ರೀತಿ ಪೊಸಿಷನ್ಸ್ ಹಾಕೊಳ್ಳಿ. 0 ಇಂಟು 2 ಪವರ್ 0 1 1 ಇಂಟು 2 0 into 2 square 4 1 into 2 cube 8 plus 0 into 16 1 into 2 power 5 ಅಂದರೆ 32. ಸೊ 32 0 ಇಂದ ಮಲ್ಟಿಪ್ಲೈ ಆಗೋದು ಕ್ಯಾನ್ಸಲ್ ಮಾಡ್ಕೊಳ್ತೀನಿ. 8 ಇದು ಕ್ಯಾನ್ಸಲ್ ಮಾಡ್ಕೊಳ್ತೀನಿ. 2. ಸೊ ಎಷ್ಟು ಬರ್ತಾ ಇದೆ? 32 ಪ್ಲಸ್ 8 40 40 ಪ್ಲಸ್ 2 42. ಕನ್ವರ್ಷನ್ ಆಯ್ತಲ್ಲ. ಡೆಸಿಮಲ್ ಟು ಬೈನರಿ. ನಾನು ಕೀಬೋರ್ಡಿಂದ ಎಂಟರ್ ಮಾಡಿರೋ ನಂಬರು ಈ ಫಾರ್ಮ್ಯಾಟ್ಗೆ ಕನ್ವರ್ಟ್ ಆಗುತ್ತೆ. ಮೆಷಿನ್ ಸ್ಕ್ರೀನ್ ಮೇಲೆ ನಾನು 42 ಎಂಟ್ರಿ ಮಾಡಿದ್ದೀನಿ ಈ ರೀತಿ ಬಂದಿದೆಯಲ್ಲ ಅಂತ ನಿಮ್ಗೆ ಯಾಕೆ ಯಾವಾಗಲೂ ಅನಿಸಿಲ್ಲ ಅಂದರೆ ಇಲ್ಲಿಂದ ಇಲ್ಲಿಗೆ ಎನ್ಕೋಡಿಂಗ್ ಮಾಡುತ್ತೆ 42ನ 101010 ಆಗಿ. ಅದೇ 1010ನ ಮೆಷಿನ್ನು ಸ್ಕ್ರೀನ್ ಮೇಲೆ ಕೊಡಬೇಕಾದ್ರೆ ಡಿಕೋಡಿಂಗ್ ಮಾಡುತ್ತೆ 42 ಅಂತ ಇಡುತ್ತೆ. ಸೊ ದಿಸ್ ಈಸ್ ದಿ ಅಡ್ವಾಂಟೇಜ್ ಆಫ್ ಕನ್ವರ್ಷನ್. ಇದು ಡೆಸಿಮಲ್ ಟು ಬೈನರಿ ಆಯಿತು. ಕಮಿಂಗ್ ಟು ಡೆಸಿಮಲ್ ಟು ಆಕ್ಟಲ್. ಆಕ್ಟಲ್ ಆಗಲೇ ನೋಡಿದ್ವಿ. ದಿ ಬೇಸ್ ಈಸ್ 952. ಬೇಸಿಂದ ಡಿವೈಡ್ ಮಾಡಬೇಕು. 8 119 ಇಂಟು 8
ಬೇಸ್ ಮಾಡಿಕೊಂಡ್ರೆ ರಿಮೈಂಡರ್ 0 ಸಿಗುತ್ತೆ. 14 ಇಂಟು 8 ರಿಮೈಂಡರ್ 7 ಸಿಗುತ್ತೆ. ನಾವಾಗಲೇ ನೋಡಿದ್ದೀವಿ ಆಕ್ಟಲ್ ನಂಬರ್ ಸಿಸ್ಟಮ್ 7 ತನಕ ಮಾತ್ರ ಲಿಮಿಟೆಡ್. ನೆಕ್ಸ್ಟು 8 1s are 8 remainder 6. You can check with this. 119 into 8, 9 8s are 48, 8 1s are 8, 8 4 12. Nine 8s are 72, 2 7 carry, 8 9s are 72, 8 1s are 8, 15 ಆಗುತ್ತೆ, 8 1s are 8, 1 9. 119 into 8 equal to 952. Remainder is 0. 119 into 8, 8 9s are 72. 8 1s are 8, 8 plus 7 15, 8 1s are 8, 1 9. So remainder 0 ಬಂದಿದೆ. ನೆಕ್ಸ್ಟ್ 14 8s are ಎಷ್ಟು ನೋಡೋಣ. 8 4s are 32, 8 1s are 8, 9 10 11. So 112 into 8 is 14 into 8 is 112. Remainder is 7. Next 8 1s are 8, 8 plus 6 14, remainder 6. So ಇಲ್ಲಿ 1670 ಈ ರೀತಿ ತಗೋಬೇಕು. ಟು ದಿ ಬೇಸ್ 8 ಆಕ್ಟಲ್ ನಂಬರ್ ಸಿಸ್ಟಮ್. ಇದು ಅಫ್ಕೋರ್ಸ್ ಇದನ್ನು ಬೈನರಿಗೆ ಕನ್ವರ್ಟ್ ಆಗುತ್ತೆ. ಆಕ್ಟಲ್ ಟು ಬೈನರಿ ಅಂತ ಒಂದು ಮೆಥಡ್ ಇದೆ. ಅಷ್ಟು ಕಾಂಪ್ಲಿಕೇಟೆಡ್ ಕನ್ವರ್ಷನ್ಸ್ ಎಲ್ಲ ನಿಮಗಿಲ್ಲ. ಓನ್ಲಿ conversion from all the bases to decimal, decimal to all the bases ಅಷ್ಟಿದೆ. This is decimal to octal conversion. So decimal number 952 ಏನಿದೆ to the base 10 ಅದು ಡಿವೈಡ್ ಬೈ 8 ಮಾಡಿದಾಗ ಆಕ್ಟಲ್ಗೆ ಕನ್ವರ್ಟ್ ಆಗಿದೆ. ಆಕ್ಟಲ್ ಟು ಡೆಸಿಮಲ್ ಅಲ್ಲಿ ಮಲ್ಟಿಪ್ಲೈ ಬೈ 8 ಮಾಡ್ಕೊಳ್ತೀರಾ. Next, the third method is, we have seen decimal to binary conversion, ಅದೇ ಇಲ್ಲಾಗಿದ್ದು decimal to octal conversion that we have learned here. Remaining is decimal to hexadecimal conversion. Decimal to hexadecimal conversion. Illi I am going to take the number 428. Base ಇಂದ of course divide ಮಾಡಬೇಕು. Divide it by 16. 26 into 16 is 428. Remainder is 12. Let's check. 16 6 are 96. 16 2s are 32. 9.
This is 96, 32, 9, 41, 416. So 416, 428 minus 416 is remainder is 12. That is what we have here. Next, this 12 is called as C according to hexadecimal number system. We have seen the table here. 12 is nothing but C in the hexadecimal table. Next, divide 26 by 16. 16 ones are 16. Remainder is 10. 10 is nothing but, it's called as A. In hexadecimal number system, 1 is the remainder here. You cannot divide 1 by 16. So keep it as it is. The result of the decimal number 428 to the base 10 is equal to 1, this number 1, A, that is nothing but 10. 10 is represented as A in hexadecimal system. Here remainder is 12. 12 is represented as C. 1 AC to the base 16. So this is the conversion from decimal to hexadecimal. Thank you all.